ರಾತ್ರಿ 9:30ಕ್ಕೆ. ಬಿಗ್ ಬಾಸ್ನ ಕೊನೆಯ ವಾರದಲ್ಲಿ ಡಬಲ್ ಎಲಿಮಿನೇಷನ್ನಲ್ಲಿ ಗೌತಮಿ ಜಾಧವ್ ಹಾಗೂ ಧನರಾಜ್ ಮನೆ ಖಾಲಿ ಮಾಡಿದ್ದಾರೆ. ಇದರಿಂದ ಮನೆಯಲ್ಲಿ ಕೇವಲ 6 ಜನ ಸ್ಪರ್ಧಿಗಳು ಉಳಿದಿದ್ದು, ಇವರಲ್ಲಿ ಒಬ್ಬರಿಗೆ ಗೇಟ್ ಪಾಸ್ ಸಿಗುವ ನಿರೀಕ್ಷೆ ಇದೆ. ಆದರೆ ಅದು ಹೇಗೆ, ಯಾರು ಎಂಬುದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಇದಕ್ಕೆ ಅಂತಿಮ ವಾರದಲ್ಲಿ ಉತ್ತರ ಸಿಗಬಹುದು. ಇನ್ನು ಮನಸ್ಸಲ್ಲಿ ಇರುವ ಕೋಪ, ಬೇಸರವನ್ನ ಹೊಡೆಯುತ್ತಾ ಮನಸ್ಸಲ್ಲಿ ಇರುವಂತಹ ಭಾರವನ್ನ ಇಳಿಸಬೇಕು. ಬಿಗ್ ಬಾಸ್ ಹೇಳಿರುವುದು ಏನಂದ್ರೆ, ಮನೆಯೊಳಗೆ ನಮಗೆ ಯಾರ ಮೇಲೆ ಕೋಪ ಇದೆಯೋ ಅವರ ಫೋಟೋವನ್ನ ಗೊಂಬೆ ರೀತಿ ಇರುವ ಮಡಕೆಗೆ ಅಂಟಿಸಿ ಅದನ್ನ ಕೋಲಿನಿಂದ ಹೊಡೆಯಬೇಕು. ಇಂತಹ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಈಗ ಸ್ಪರ್ಧಿಗಳಿಗೆ ನೀಡಿದ್ದಾರೆ. ಈ ಟಾಸ್ಕ್ ನಲ್ಲಿ ಭವ್ಯ ಅವರು ತ್ರಿವಿಕ್ರಮ್ ಅವರ ಫೋಟೋ ಅಂಟಿಸಿ ತಮಗೆ ಇಷ್ಟ ಬಂದಂತೆ ಹೊಡೆದಿದ್ದಾರೆ. ಇದರಿಂದ ಈ ಇಬ್ಬರ ಮಧ್ಯದ ಸ್ನೇಹ ಯಾವುದೂ ಇಲ್ಲ ಎನ್ನುವುದು ಸ್ಪಷ್ಟವಾಗಿದೆ. ಮೋಕ್ಷಿತಾ ಕೂಡ ತ್ರಿವಿಕ್ರಮ್ ಫೋಟೋಗೆ ದೊಡ್ಡ ಏಟು ಹಾಕಿ ಮಡಿಕೆಯನ್ನ ಪುಡಿ ಪುಡಿ ಮಾಡಿದ್ದಾರೆ. ಇದರಿಂದ ಮನೆಯಲ್ಲಿ ತ್ರಿವಿಕ್ರಮ್ ಮೇಲೆ ಕೋಪ, ತಾಪ, ಹತಾಶೆ ಎಲ್ಲವನ್ನ ಭವ್ಯ, ಮೋಕ್ಷಿತಾ ಇಟ್ಟುಕೊಂಡಿದ್ರು ಎನ್ನುವುದು ಸ್ಪಷ್ಟವಾಗಿದೆ. ಭವ್ಯ ಅವರದೋ ಅಥವಾ ಮೋಕ್ಷಿತಾ ಅವರದೋ ಗೊತ್ತಿಲ್ಲ, ಈ ಇಬ್ಬರಲ್ಲಿ ಒಬ್ಬರ ಫೋಟೋಗೆ ಹನುಮಂತು ಹೊಡೆದು ಮಡಿಕೆಯನ್ನ ನಾಶ ಮಾಡಿದ್ದಾರೆ. ಅಲ್ಲದೆ ರಜತ್ ಕೂಡ ಹನುಮಂತು ಫೋಟೋಗೆ ಹೊಡೆದಂತೆ ಇದೆ. ಆದರೆ ರಜತ್ ಹಾಗೂ ಹನುಮಂತು ಯಾರ ಫೋಟೋಗೆ ಹೊಡೆದಿದ್ದಾರೆ ಎನ್ನುವುದು ವಿಡಿಯೋದಲ್ಲಿ ಸ್ಪಷ್ಟವಾಗಿಲ್ಲ. ಇನ್ನು ಉಗ್ರ ಮಂಜು ರಜತ್ ಫೋಟೋಗೆ ಹೊಡೆದು ಕೆಂಡ ಕಾರಿದ್ದಾರೆ. ರಜತ್ ಹಾಗೂ ಮಂಜುವಿನ ನಡುವೆ ದೊಡ್ಡ ಮಾತಿನ ಚಕಮಕಿ ನಡೆದಿದೆ. ಮನೆಯಲ್ಲಿ ಈ ಹಿಂದೆ ಈ ಇಬ್ಬರ ನಡುವೆ ಯಾವ ರೀತಿ ಜಗಳ ಆಯ್ತೋ ಅದೇ ರೀತಿ ಮತ್ತೆ ಕೂಡ ಜಗಳ ಮಾಡಿದ್ದಾರೆ. ಇನ್ನು ಮನೆಯಲ್ಲಿ ನಡೆದಂತಹ ಕೆಲ ಘಟನೆಗಳನ್ನ ನೆನಪಿಸಿ ಈ ಇಬ್ಬರು ಬೈದಾಡಿಕೊಂಡಿದ್ದಾರೆ. ಸದ್ಯ ಇಂದಿನ ಸಂಚಿಕೆಯ ಈ ಪ್ರೋಮೋ ಸಖತ್ ಸುದ್ದಿಯಲ್ಲಿದೆ.